ಒಬ್ಬ ದಲಿತ ಮಂತ್ರಿ ಒಂದು ನಿಮಿಷ ಈಗ ಪ್ರಶ್ನೆ ಒಬ್ಬ ದಲಿತ ಮಂತ್ರಿ ಬೇಕಿಲ್ವಾ? ಸದನದಲ್ಲಿ ಈ ಅಧಿವೇಶನ ರಾಜಕೀಯ ಕೊಟ್ಟಿದೆ. ದಯವಿಟ್ಟು ಇವತ್ತು ರಾಜ್ಯದ ಜನಗಳ ಗಮನ ಕೊಡುವಷ್ಟು ರಾಜಕೀಯ ಪ್ರಜ್ಞೆ ಇವ್ರಿಗೆ ತಾವು ಕೊಟ್ಟಿದ್ದೀರಾ. 2 ವರ್ಷ ಎಲ್ಲ ಸಂದರ್ಭದಲ್ಲಿ ಆರಂಭ ಆಗುವ ಗಳಿಗೆಯಲ್ಲೇ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ. ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಕ್ ಇಷ್ಟಪಡ್ತೇನೆ. ಕೃಷ್ಣ ಬೈರೇಗೌಡರು ನಮ್ಮನ್ನ ಟೀಕೆ ಮಾಡಿದ್ರು. ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನನ್ಗನ್ಸ್ತೈತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಕರ್ನಾಟಕದವರಲ್ಲ, ನೀವು ನಿಮ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಚರ್ಚೆ ಮಾಡ್ತಾ ಇರೋದು ಮೋಸ ಮಾಡ್ಕೊಂಡು ಕೊಡಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರಂತೆ. ಏನ್ ಅಭಿವೃದ್ಧಿ? 2 ವರ್ಷ ಆಯ್ತು. ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಮಣ್ಣಂಗಟ್ಟ ಬೆಂಕಿ ಇಟ್ಕೊಂಡ್ರು. ಇವರಿಗೆ ಇನ್ಯಾವ ರಾಜ್ಯದಲ್ಲೂ ಜನಗಳ ಸಮಸ್ಯೆ ಇಲ್ಲ, ಒಪ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಒಪ್ಕೊಳ್ಳಿ, ಹಂಗಾದ್ರು ನಮ್ಗೆ ಇನ್ನೇನು ಇಶ್ಯೂ ಇಲ್ಲ. ಕರ್ನಾಟಕದಲ್ಲಿ ಇನ್ಯಾವ ಸಮಸ್ಯೆನೂ ಇಲ್ಲ, ಜನಗಳದ್ದು ಯಾವ ವಿಷಯವೂ ಇಲ್ಲ. ಇದೊಂದೇ ವಿಷಯ, ಬೇರೆ ಇನ್ನೇನು ಇಶ್ಯೂ ಇಲ್ಲ ಇವ್ರಿಗೆ ಮಾತಾಡಕ್ಕೆ. ಅಧ್ಯಕ್ಷೆ, ಇವತ್ತು ಸದನದೊಳಗೆ ಸದಸ್ಯರ ಬಗ್ಗೆ ಹೊರಗಡೆ ಉತ್ತರ ಕೊಟ್ಟಿದ್ದಾರೆ. ಅದನ್ನೇನು ಅಂತ ನೀವು ದಯಮಾಡಿ ಬೆಳಕು ಚೆಲ್ಲಬೇಕು. ಇದು ಕೇವಲ ರಾಜಕೀಯ ತಂತ್ರಗಾರಿಕೆಗೆ ಸದನ ಹಾಳಾಗೋದು ಬೇಡ. ಅವ್ರ ಬಗ್ಗೆ ತಂತ್ರಗಾರಿಕೆಗೆ ನಾವು ಭಾಗವಹಿಸೋದು ಬೇಡ. ದಯವಿಟ್ಟು ಪ್ರಶ್ನೋತ್ತರ ವೇಳೆಯನ್ನ ಕೈಗೆತ್ತಿಕೊಳ್ಳಿ. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಈಗ ಅಧ್ಯಕ್ಷರೇ ಒಂದ್ ಸೆಕೆಂಡ್ ರಾಜನ್ ಅವರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಿದ್ದಾರೆ, ನಮ್ಗೆ ಮಾತಾಡ್ಲಿಕ್ಕಿದೆಯಾ? ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟ್ರು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು. ಅವರು ನೀವು ಹೆಂಗೆ ಕೂತಿದ್ದೀರಾ, ಇಲ್ಲಿ ಹೆಂಗೆ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದಿರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನು ಪ್ರಶ್ನೆ ಮಾಡುವಂಥ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಅಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಮತ್ತು ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ, ಅದು ಆಗಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳೋರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ಆಯ್ತು, ಮತ್ತೆ ಬಿಡಿ, ಅವ್ರಿಗೆ ಬಿಡಿ, ನೀವ್ ಹೇಳ್ದಾಗಲೇ ಹೇಳ್ಬೇಕು. ಯಾಕೆ ನೋಡಿ, ಮತ್ತೆ ಕೇಳ್ಬೇಡಿ. ಚರ್ಚೆ ಮಾಡ್ತೀರಿ. ಸದನದಲ್ಲಿ ಇದ್ದಾರೆ, ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ, ಸದನಕ್ಕೆ ಗಮನಕ್ಕೆ ತರ್ತೇವೆ. ರಾಜಣ್ಣ ಅವ್ರ ಒಂದ್ ನಿಮಿಷಕ್ಕೆ ರಾಜಣ್ಣ ಅವರು ಅಲ್ಲ, ಒಂದೇ ನಿಮಿಷ. ರಾಜಣ್ಣ ಅವರೇ, ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ, ಬಳಸಿಲ್ಲ. ಇಲ್ಲ ಅಂತ ಕೇಳಿದ್ದೀನಿ. ನೀವು ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ. ನಾನು ಅದ್ ಬಿಟ್ಟು ಬೇರೆ ಏನು ನಾನು ಹೇಳಿಲ್ಲ, ಅದೇನು ಹೇಳಿಲ್ಲ ನಾನು. ಅದೇನು ನಾನು ಹೇಳಿಲ್ಲ. ನೀವು ಇನ್ನೊಂದು ಪದ ಹೇಳಿದ್ರಿ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ.
ಹಂಗಾರೆ ಏನು ಕಟ್ ಹಾಕಿದಾರ? ಇದೇನು ಡೆಮಾಕ್ರಸಿ ಪ್ಲೇಸ್ ಇದು? ಇದೇ ಹೊಸ ಪ್ರಜಾಪ್ರಭುತ್ವನ ಸತ್ಯ ಹೇಳಿ, ಏನಿದ್ರಲ್ಲ ಹೋಗುವಂಥದ್ದು? ಓಕೆ, ಮುಗೀತು ಅಷ್ಟೇ. ಸತ್ಯ ಹೇಳಕ್ಕೆ ಪ್ರಾರಂಭ ಮಾಡಿ. ವಿಶ್ವನಾಥ್ ಎಸ್ ಆರ್, ಸುಬ್ಬರೆಡ್ಡಿ ಎಸ್ ಎನ್, ಇದೀನಿ ಅಧ್ಯಕ್ಷರೇ. ಕೃಷ್ಣ ಬೈರೇಗೌಡರು. ಅಧ್ಯಕ್ಷರೇ ಸಸ್ಪೆಂಡ್ ಮಾಡಿ ಇವತ್ತು ರಿವೋಕ್ ಮಾಡಿದ್ರೆ ಆಗ್ಲೇ ನನ್ನ ಹೆಸರೇ ಬಿಡ್ತಿರಲ್ಲ. ವಿಶ್ವನಾಥ್ ಎಸ್ ಆರ್, ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 432 PWD ಮಿನಿಸ್ಟ್ರಿ, ಲೋಕೋಪಯೋಗಿ ಸಚಿವರಲ್ಲಿ ಕೇಳ್ತಾ ಇದ್ದೀನಿ. ಅಧ್ಯಕ್ಷ ಸದಸ್ಯರಿಗೆ ವಿವರವಾದ ಉತ್ತರವನ್ನು ಕೊಡಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ 2 ಭಾಗ, ಒಂದು ರಸ್ತೆ, ಒಂದು ಫ್ಲೈಓವರು. ಇದರಲ್ಲಿ ಉತ್ತರದಲ್ಲಿ ಏನಾಗಿದೆ, 21.38 ಕಿಲೋಮೀಟ್ರಲ್ಲಿ 8 ಕಿಲೋಮೀಟರ್ ಅಭಿವೃದ್ಧಿ ಮಾಡಿದ್ದೀವಿ. ಇನ್ನು 13.34 ಕಿಲೋಮೀಟ್ರನ್ನ ಅಭಿವೃದ್ಧಿ ಮಾಡಬೇಕು. ಅಲ್ಲಿ ರೈತರುಗಳು ಜಾಗ ಬಿಡ್ತಾ ಇಲ್ಲ ಅಂತೇಳಿ ರೈತರುಗಳ ಹತ್ರ ನಾನು ಮಾತಾಡಿದ್ದೀನಿ. ನಮ್ಮ ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಒಂದು ಸಭೆ ಬಾಲಕೃಷ್ಣ ಅವರೆಲ್ಲ ಮಾಡಿದ್ವಿ, ಸರ್ವೇರ್ ಕಳಿಸಿದ್ವಿ. ಇವರು ಸರ್ವೆ ಮಾಡಿ ಎಷ್ಟು ಜಾಗ ಹೋಗ್ತದೆ ಅಂದರೆ ಅಷ್ಟು ಜಾಗವನ್ನು ರೈತರು ಕೊಡೋಕ್ಕೆ ತಯಾರಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ದುಡ್ಡಿನ ಕೊರತೆ ಅಂತ ಕಾಣ್ತದೆ ಅಲ್ಲಿ. ನನಗಿಷ್ಟೇ, ನಾನೇನು ಜಾಸ್ತಿ ಕೇಳೋಕ್ಕೆ ಹೋಗೋದಿಲ್ಲ. ರಸ್ತೆಯನ್ನು ನೀವು ತುಮಕೂರು ರಸ್ತೆಯಿಂದ ಅದು ಏರ್ಪೋರ್ಟ್ಗೆ ಹೋಗೋ ರಸ್ತೆ ಭಾಳ ಫುಲ್, ಈಗಾಗಲೇ ವೆಹಿಕಲ್ ಸಿಕ್ಕಾಪಟ್ಟೆ ಓಡಾಡ್ತವೆ. ಮಧುರೆವರೆಗೂ ರಸ್ತೆ ಕಂಪ್ಲೀಟ್ ಮಾಡಿದ್ದೀರಿ. ಮಧುರೆಯಿಂದ ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆ ಫ್ಲೈಓವರ್ ಸೇರಿಸಿ ನಿಲ್ಸಾಕವ್ರೆ ಅಧ್ಯಕ್ಷರೇ. 1 ಕಿಲೋಮೀಟ್ರ್ ಮಾಡವ್ರೆ, ಅರ್ಧ ಕಿಲೋಮೀಟ್ರ್ ಮಾಡಿಲ್ಲ. ಇದು ಒಂದು. ಎರಡನೇದು, ಇದೇ ರಸ್ತೆಗೇ BMRD ಅವರೊಂದು ನೋಟಿಫಿಕೇಷನ್ ಮಾಡವ್ರೆ, ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಮಾಡ್ತೀವಿ ಅಂತೇಳಿ 90 ಮೀಟ್ರು ಅಂತೇಳಿ ಅದೇ ರಸ್ತೆಯೇ ವಿಸ್ತಾರ ಮಾಡ್ತೀವಿ ಅಂತೇಳಿ. ಇದನ್ನೇ ನೀವು ಭೂ ಸ್ವಾಧೀನ ಮಾಡಿಲ್ಲ, ಇದಕ್ಕೆ ದುಡ್ಡು ಕೊಟ್ಟಿಲ್ಲ. ನೀವು ಮತ್ತೆ 90 ಮೀಟ್ರ್ ರಸ್ತೆ ರಗಳೆಯನ್ನು ಮಾಡಿ ಅದನ್ನು ಮಾಡ್ತೀರಾ, ಇಲ್ಲ ಅದನ್ನು ವಿತ್ಡ್ರಾ ಮಾಡ್ತೀರಾ. ಈಗ ಏನಾಗಿದೆ ಅಂದರೆ ಪ್ಲ್ಯಾನ್ ಅಪ್ರೂವಲ್ಗೆ ಹೋದರೆ IRRದು ರೋಡ್ ಬರೋದ್ರಿಂದ ಯಾವ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾ ಇಲ್ಲ ಈ ರಸ್ತೆಗೆ. ಇದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಸಚಿವರೇ. ಯಾಕಂದರೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ಇದು ಯಾವಾಗ ಪ್ರಾರಂಭ ಮಾಡ್ತೀರಿ? ಇಲ್ಲಿ ಏನಾಗಿದೆ ಅಂದರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತೀವಿ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗೋಗಿದೆ. ನೀವು ಓನ್ಲಿ ಜಸ್ಟ್ ಅವಾರ್ಡ್ ಪಾಸ್ ಮಾಡಬೇಕು. ಅದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸುಮಾರು 19ರಲ್ಲಿ ಪ್ರಾರಂಭ ಅಂತ ಯೋಜನೆ ಸುಮಾರು 6-7 ವರ್ಷ ಆಗಿದೆ. ಸೊ ಇದು ಭೂ ಸ್ವಾಧೀನ ವಿಳಂಬದಿಂದ ಇಲ್ಲಿವರೆಗೆ ಸಮಸ್ಯೆ ಆಗಿದೆ. ಈಗ ಶಾಸಕ ಹೇಳಿದಂಗೆ ನಮ್ಮ ಹೊಸ ಸಮಿತಿಯೊಂದನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಈ ಸಮಿತಿ ಮುಂದೆ ಈ ಪ್ರಸ್ತಾವನೆ ನಾವು ಇಟ್ಟಿದ್ದೀವಿ. ಯಾಕಂದರೆ ಇದು ಒಂದೇ ಅಲ್ಲ, ಸುಮಾರು 10 ಪ್ಯಾಕೇಜಲ್ಲಿ ಸುಮಾರು 150 ಕಿಲೋಮೀಟ್ರ್ ಇದೆ ಸಮಸ್ಯೆ ಇದೆ. ನೀವು ಹೇಳ್ದಂಗೆ 3 ಕಿಲೋಮೀಟ್ರ್ ಆಗಿದೆ, 1-2 ಕಿಲೋಮೀಟ್ರ್ ಆಗಿಲ್ಲ. ಎಂಟೈರ್ ರಸ್ತೆ ಇದು ಸಮಸ್ಯೆ ಇದೆ. ಅದು ಹೊಸ ಸಮಿತಿಯನ್ನು ನೇಮಿಸಿದ್ದೀವಿ. ಆ ಸಮಿತಿ ಮುಂದೆ ಈ ಎಲ್ಲ ವಿಷಯಗಳನ್ನು ಇಟ್ಟು ಇದನ್ನು ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ. ಇದು ಅವಶ್ಯ ಕೂಡ ಇದೆ. ಅದು ಒಂದು ಅಧ್ಯಕ್ಷರೇ, ಗುತ್ತಿಗೆದಾರರು ನಾನು ಮಾಡೋದಿಲ್ಲ ಅಂತೇಳಿ ವಿತ್ಡ್ರಾ ಮಾಡಿ ಹೊಟ್ಟೋದ ಅವನು. ಈಗ ಇನ್ನೊಂದು ಫ್ಲೈಓವರ್ ಏನು ಗುತ್ತಿಗೆದಾರ ಇದ್ದಾನೆ, ಹೆಬ್ಬಾಳ ಫ್ಲೈಓವರ್ ಮಾಡ್ತಾ ಇರ್ತಕ್ಕಂಥವನೇ ಅವರು ಮಾಡೋದು, ಫೈಲಿಂಗ್ ಎಲ್ಲ ಮಾಡವನೇ. ಅವನಿಗೆ ಹೇಳಿದಾರಂತೆ ನೀನು ವಿತ್ಡ್ರಾ ಮಾಡ್ಕೋ, ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ. ಅವ್ರು ನನ್ನ ಹತ್ರ ಬಂದಿದ್ದರು ಅಧ್ಯಕ್ಷರೇ. ನಮ್ಮ ಸಚಿವರು ಹೇಳೋದು ಒಂದು, ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ. ಆದರೆ ವಿತ್ಡ್ರಾ ಮಾಡು ಅಂತ ಹೇಳಿದಾಗ ನನಗನ್ಸೋದು ಆ ರಸ್ತೆ ಆಗೋದಿಲ್ಲ ಅನ್ನೋ ಅಂತೇಳಿ ಒಂದು ಆತಂಕ ಐತೆ. ಅದು ಭಾಳ ಇಂಪಾರ್ಟೆಂಟ್ ರೋಡು, ನ್ಯಾಷನಲ್ ಹೈವೇ ಟು ನ್ಯಾಷನಲ್ ಹೈವೇ. ದಯವಿಟ್ಟು ಅದನ್ನು ಪ್ರಿಯಾರಿಟಿ ಮೇಲೆ ತಾವು ಎಷ್ಟು ದಿನದೊಳಗಡೆ ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕು. ಅಲ್ಲ, ಅವ್ರು ಮಾಡ್ಲಿಕ್ಕೆ ರೆಡಿ ಇದ್ರೆ ಅವ್ರ ಕಡೆ ಮಾಡ್ತೀವಿ. ನಾವೇನು ಒತ್ತಾಯಪೂರ್ವಕ ಅವ್ರು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಲ್ಲ, ಕರೆಸ್ತೀವಿ. ಬೇಕಾದ್ರೆ ಒಂದು ಸಭೆ ಮಾಡ್ತೀವಿ ಅಂದರೆ ಅವ್ರಿಗೆ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀವಿ. ಸುಬ್ಬರೆಡ್ಡಿ ಎಸ್ ಎನ್. ಸನ್ಮಾನ್ಯ ಸಭಾಧ್ಯಕ್ಷರೇ, 118ನೇ ಪ್ರಶ್ನೆಯನ್ನು ಕಂದಾಯ ಸಚಿವರಿಗೆ ಕೆಳಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಉತ್ತರನೂ ಸರಿಯಾಗಿದೆ. ಆದರೆ ಒಂದು ತಮ್ಮ ಗಮನಕ್ಕೆ ಸರ್, ಈಗ ಮಾಡ್ತಾ ಇದ್ದ ದರ್ಖಾಸ್ತ್ ಸಿಸ್ಟಮ್ ಕರೆಕ್ಟ್ ಆಗಿದೆ ಸರ್. ಹಳೆಯದರಲ್ಲಿ ಮೂಲ ಕಡ್ತಾ ಇಲ್ಲ ಅಂತಾರೆ, ನಮ್ಮಲ್ಲಿ ಮೂಲ ಕಡ್ತಾ ಇದೆ, ಆದರೆ ಅವರಲ್ಲಿಲ್ಲ. ಅದು ಅಧಿಕಾರಿ ಜವಾಬ್ದಾರಿ ಒಂದು. ಎರಡನೇದೇನಾಗಿದೆ, ತಾವೊಂದು ನನಗೆ ಸಾರಾಂಶ ಕೊಟ್ಟಿದ್ದೀರ, ವಿವರವಾದ ಸಾರಾಂಶ ಕೊಟ್ಟಿದ್ದೀರಾ. ಅದರಲ್ಲಿ ನಂದು ಟೋಟಲ್ಲು 3289 ಎಕರೆಗೆ ನನಗೆ ಇದಾಗಬೇಕು, ಏನೋ ಖಾತಾ ಆಗಬೇಕು, ಅಷ್ಟು ಜನರಿಗೆ ಖಾತಾ ಆಗಬೇಕು. ಈ ಪ್ರಾಬ್ಲಮ್ ಇರೋ ಬರೋ 685ಕ್ಕೆ ಮಾತ್ರ ನೀವು ಕೊಟ್ಟಿರೋ ಪ್ರಕಾರ ಪ್ರಾಬ್ಲಮ್ ಇರೋದು. ಇನ್ನು 2604ರ ಗತಿ ಏನು ಒಂದು. ಎರಡನೇದು ಇನ್ನೊಂದು ಪ್ರಾಬ್ಲಮ್ ಆಗಿದೆ ಸರ್. 2022ರಲ್ಲಿ ಹೊಸ ನೋಟಿಫಿಕೇಶನ್ ಅರಣ್ಯ ಇಲಾಖೆಯಿಂದ ಆಗಿದೆ. ನೀವು ಸಾಗುವಳಿ ಚೀಟಿ ಕೊಟ್ಟಿರೋದು 2000ರಲ್ಲಿ, ಅಂದರೆ 22 ವರ್ಷ ಆದಮೇಲೆ ಮತ್ತೆ ಅರಣ್ಯ ನೋಟಿಫಿಕೇಶನ್ ಆಗಿದೆ. ಈಗೇನು ಹೇಳ್ತಾರೆ, ಫಾರೆಸ್ಟಿಂದ NOC ತನ್ನಿ ಅಂತ. ನಾವು ಹೆಂಗೆ ತರಕ್ಕೆ ಸಾಧ್ಯ?
ಇದನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಬೇಕು ಅಂತ ಅಲ್ಲಿ ವಿನಂತಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ಅವ್ರಿಗೆ ನಾನು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೇನೆ. ಇದು ಮಾನ್ಯ ಶಾಸಕರೇ ಈ ಸದನದಲ್ಲಿ ಕೂಡ ಆಗ್ರಹ ಮಾಡಿದರು, ತನಿಖೆ ಆಗಬೇಕು, ಅಕ್ರಮ ಮಂಜೂರಾತಿಗಳು ಆಗಿದ್ದಾವೆ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಸಭೆ ಮಾಡಿದಾಗಲೂ ಕೂಡ ಮಾನ್ಯ ಶಾಸಕರು ಒತ್ತಾಯ ಮಾಡಿದರು, ಹಿಂದೆ ಮಂಜೂರಾಗಿರೋದ್ರಲ್ಲಿ ಭಾಳ ಅಕ್ರಮಗಳಾಗಿದ್ದಾವೆ, ತನಿಖೆ ಆಗಬೇಕು ಅಂತ. ಅವರ ಬೇಡಿಕೆ ಆಧಾರದ ಮೇಲೆ ನಾವು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದೇವೆ. ತನಿಖೆ ಕೈಗೆತ್ತಿಕೊಂಡಾಗ ಅನೇಕ ಅಕ್ರಮಗಳ ಸರಮಾಲೆನೇ ಬೆಳಕಿಗೆ ಬಂದಿದೆ. ಅವ್ರು ಹೇಳುವಂಥದ್ದು 2 ವಿಷಯ ಹೇಳಿದ್ದಾರೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಈಗ ಉಳಿದಿದ್ದು ಪೂರಕವಾಗಿ ಹೇಳ್ತಾ ಇದ್ದೇನೆ. ಅವರು ಹೇಳಿದ್ದ 2 ಅಂಶಕ್ಕೂ ಉತ್ತರ ಕೊಡ್ತೇನೆ. ಆದರೆ ಇದರಲ್ಲಿ ಓದ್ತಾ ಹೋದರೆ ಏನೆಲ್ಲ ಅಕ್ರಮ ನಡೆದಿದೆ ಅಂದರೆ ತೀರ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಅಕ್ರಮಗಳು ಭೂ ಮಂಜೂರಾತಿಯಲ್ಲಿ ನಡೆದಿದ್ದಾವೆ. ಗೋಮಾಳ ಅಂತೇಳಿ ಬರೆದು ಬಿ ಖರಾಬಲ್ಲಿರೋದನ್ನು ಗೋಮಾಳ ಅಂತ ಬರೆದು ಗ್ರಾಂಟ್ ಮಾಡಿದ್ದಾರೆ. ಇಲ್ಲಿ 210 ಪ್ರಕರಣಗಳಲ್ಲಿ ತಹಶೀಲ್ದಾರರು ಸೈನೇ ಇಲ್ಲ ಅಂಥವರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಮತ್ತು ತಿದ್ದಿದ್ದಾರೆ, ಸಾಗುವಳಿ ವಹಿಯನ್ನು ತಿದ್ದಿದ್ದಾರೆ. ಎಲ್ಲ ಮಾಡಬಾರದ್ದು ಎಲ್ಲ ಹಿಂದೆ ನಡೆದೋಗಿದೆ. ಮಾನ್ಯ ಶಾಸಕರೇ ಹೇಳಿದಾಗೆ ಈಗ ನಮ್ಮ ವ್ಯವಸ್ಥೆಯಲ್ಲಿ ಆ ರೀತಿ ಒಂದು ಚೂರು ಕೂಡ ಅಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲ. ಇವೆಲ್ಲ ಹಿಂದೆ ನಡೆದಿರುವಂಥ ಅಕ್ರಮಗಳು. ಹಾಗಾಗಿ ಅವುಗಳನ್ನು ಮಧ್ಯಂತರ ವರದಿ ಬಂದಿದೆ. ಮಾನ್ಯ ಶಾಸಕರ ಬೇಡಿಕೆ ಮೇಲೆಗೆ ನಾವು ತನಿಖೆ ಮಾಡಿಸಿ ಮಧ್ಯಂತರ ವರದಿ ಬಂದಿದೆ. ಅಂತಿಮ ವರದಿ ಬರುವಾಗ ಅವರು ಬ್ಯಾಲೆನ್ಸು ಇನ್ನೂ ಕೆಲವು ಪ್ರಕರಣಗಳಿದೆ ಅಂತ ಕೇಳಿದ್ದಾರೆ. ಅಂತಿಮ ವರದಿಯಲ್ಲಿ ಅದನ್ನು ಕೂಡ ಕವರ್ ಆಗುತ್ತೆ. ನಾನು ಕೂಡ ಅವ್ರೇನು ಹೇಳಿದರು, ಇದು 750 ಪ್ರಕರಣ ಆಯಿತು, ಇನ್ನು ಬ್ಯಾಲೆನ್ಸ್ ಪ್ರಕರಣದಂತ ನಾನು ಚೆಕ್ ಮಾಡ್ತೇನೆ. ನನ್ನ ಅಂಡರ್ಸ್ಟ್ಯಾಂಡಿಂಗು ಫೈನಲ್ ರಿಪೋರ್ಟ್ ಬಂದಾಗ ಅವೆಲ್ಲ ಕವರ್ ಆಗ್ತದೆ ಅನ್ನುವಂಥದ್ದು. ಮತ್ತು ಅವರೇನು ಹೇಳಿದ್ದಾರೆ, 2022ರಲ್ಲಿ ಫಾರೆಸ್ಟ್ ನೋಟಿಫಿಕೇಶನ್ ಆಗಿದೆ, ಅದಕ್ಕೆ ಪೂರ್ವದಲ್ಲಿ ಮಂಜೂರಾಗಿದ್ದರೆ ಹೇಗೆ ಅದನ್ನು ಕೊಡಬೇಕಾಗುತ್ತಲ್ಲ ಅನ್ನುವಂಥದ್ದನ್ನ ಕೇಳಿದ್ದಾರೆ. ನಾನು ಫಾರೆಸ್ಟ್ ಅವ್ರ ಜೊತೆ ಮಾತಾಡ್ತೇನೆ, DC ಅವ್ರ ಜೊತೆನೂ ಒಂದು ಪಾಯಿಂಟ್ ಮಾತಾಡಿ ಅದಕ್ಕೊಂದು ಕ್ಲಾರಿಫಿಕೇಶನ್ ನಾವು ಕೊಡ್ತೇವೆ. ಅದು ನಾವು DC ಫಾರೆಸ್ಟ್ ಇಬ್ಬರಿಗೂ ಮಾತಾಡಿ ಕೊಡಬೇಕಾದಂಥದ್ದು, ಅದು ನನ್ನ ಕೆಲಸ, ನಾವು ಮಾಡ್ತೇವೆ ಅದನ್ನು. ಉಳಿದಾಗೆ ಇವೆಲ್ಲ ಅಕ್ರಮಗಳು ನಡೆದಿರೋದು ಅಂತೂ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಇದೆ. ಅವುಗಳು ಅದರಲ್ಲಿ ಜೆನ್ಯುವಿನ್ ಇರೋದನ್ನು ನಾವು ಮಾಡಿಕೊಡ್ತೇವೆ. ಜೆನ್ಯುವಿನ್ ಇಲ್ಲ ಅಂತಲ್ಲ, ಜೆನ್ಯುವಿನ್ ಇದೆ. ಜೆನ್ಯುವಿನ್ ಇರೋದಕ್ಕೆ ಪಕ್ಕ ಮಾಡಿಕೊಡ್ತೇವೆ. ಅಕ್ರಮ ನಡೆದಿರೋದು ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ಅವ್ರು ಹೇಳಿದ 2 ಪಾಯಿಂಟ್ ಕಡೆಗೂ ನಾವು ಗಮನ ಕೊಡ್ತೇವೆ. ಓಕೆ, ನಾರಾಯಣ ಸ್ವಾಮಿ. ಅಲ್ಲ, ನೀವು ಎಲ್ಲಿ ಅವರೆಲ್ಲಿ? ಒಂದೇ ಒಂದು ನಿಮಿಷ. ಈಗ ಈ ಫಾರೆಸ್ಟ್ ಎನ್ವಸ್ ಈಗ ಕೇಳಿದ್ರೆ ಎಷ್ಟು ಸಮಂಜಸ ಅದು? ಈಗ ಸಾಗುವಳಿ ಚೀಟಿ ಕೊಟ್ಬಿಟ್ಟಿದ್ದು, ಕೊಡುವಾಗ ಕೇಳಬೇಕಾಗಿತ್ತು, ಈಗ ಕೇಳಿದ್ರೆ ಎಷ್ಟು ಅದು ಸಮಂಜಸ? ಅಧ್ಯಕ್ಷರೇ, ನಾನು ಕೇಳೋದು ಬಿಟ್ಟೆ ಅಂತ ಇಟ್ಕೊಳ್ಳಿ, ಹಾಗಂತೇಳಿ ಫಾರೆಸ್ಟ್ನವರಂತೂ ಬಿಡೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೆ ಲಿಸ್ಟ್ ಸಬ್ಮಿಟ್ ಆಗಿದೆ, ಇದು ಸುಪ್ರೀಂ ಕೋರ್ಟಲ್ಲಿ ಟೇಬಲ್ ಮಾಡಿದ್ದಾರೆ ಅಂತ ನಾಳೆ ಬಂದು ಅಲ್ಲಿ ಸಮಸ್ಯೆ ರೈತರಿಗಂತೂ ನಾನು ಸುಮ್ಮನೆ ಇದ್ರೂ ರೈತರ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾವೇನಾದರೂ ನಿಜವಾಗಿ ರೈತರಿಗೆ ಸಹಾಯ ಮಾಡಬೇಕು ಅಂದರೆ ಅವ್ರ ಜೊತೆ ಮಾತಾಡಿ ಒಂದು ಸ್ಟ್ಯಾಂಡ್ ತಗೊಂಡು ಕ್ಲಾರಿಟಿ ಕೊಟ್ಟರೆ ರೈತರಿಗೆ ಏನಾದರೂ ಸಿಗುತ್ತೆ. ಇಲ್ಲ ಅಂದರೆ ನಾನು ಕೊಟ್ಟರು ಅವರಿಗೆ, ನಾನು ರೈಟ್ಸ್ ಕೊಟ್ಟರು ಫಾರೆಸ್ಟ್ ಅವ್ರು ಬಂದು ಅದನ್ನೆಲ್ಲ ಖಾಲಿ ಮಾಡಿಸ್ತಾರೆ. ಸೊ ಹಾಗಾಗಿ ನೀವು ಹೇಳಿದ ಸ್ಟ್ಯಾಂಡ್ ನಾನು ತಗೊಂಡ್ರೂ ಕೂಡ ಬಹುಶಃ ರೈತರಿಗೆ ಅದರಿಂದ ತೊಂದರೆನೇ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನಾನು ಅವ್ರ ಜೊತೆ ಮಾತಾಡ್ತೇನೆ, ಫಾರೆಸ್ಟ್ ಅವರು ಹಿಂದೆ ಗ್ರಾಂಟ್ ಆಗಿರೋದು ಏನು ಮಾಡ್ಬೋದು ಅಂತ ನಾನು ಮಾತಾಡಿ ಒಂದು ಸ್ಟ್ಯಾಂಡ್ ಕಮ್ಯುನಿಕೇಟ್